ಪಾಕಿಸ್ತಾನದಲ್ಲಿ ಪ್ರಯಾಣಿಕರ ರೈಲನ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಬಂಡುಕೋರರು. ಕ್ವೆಟಾದಿಂದ ಪೇಶಾವರಕ್ಕೆ ಹೋಗ್ತಾ ಇದ್ದಂತಹ ಜಾಫರ್ ಎಕ್ಸ್‌ಪ್ರೆಸ್ ಅನ್ನೇ ಹೈಜಾಕ್ ಮಾಡಿದ್ದಾರೆ ಬಂಡುಕೋರರು. 120 ಭದ್ರತಾ ಸಿಬ್ಬಂದಿಯನ್ನು ಒತ್ತೆಯಾಳುಗಳನ್ನಾಗಿ, ಭದ್ರತೆಗಿಂತ ಸಿಬ್ಬಂದಿಯನ್ನೇ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ ನೀವು. ಬಲೂಚ್ ಸೇನೆ ಅಂತ ಇದೆ, ಬಲೂಚ್ ಆರ್ಮಿ ಇಂಥ ಕೆಲಸ ಮಾಡಿದೆ ಅಂತ. ನಮ್ಮ ವಿರುದ್ಧ ಕ್ರಮ ಏನಾದರೂ ಆದರೆ ಎಲ್ಲ ಒತ್ತೆಯಾಳಿದಾರಲ್ಲ ಇಲ್ಲಿ ಎಲ್ಲರನ್ನೂ ಕೊಂದು ಹಾಕ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅವರು. ತಮ್ಮ ವಿರುದ್ಧ ಮಿಲಿಟರಿ ಆಪರೇಷನ್ ನಡೆಸಕೂಡದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಬಲೂಚ್ ಲಿಬರೇಷನ್ ಆರ್ಮಿ ಬಂಡುಕೋರರಿಂದ ಕೃತ್ಯ ಆಗಿದೆ. ಇಲ್ಲಿ 500 ಪ್ರಯಾಣಿಕರನ್ನು ಕರ್ಕೊಂಡು ಹೋಗ್ತಾ ಇತ್ತು ಈ ಒಂದು ಎಕ್ಸ್‌ಪ್ರೆಸ್, ಜಾಫರ್ ಎಕ್ಸ್‌ಪ್ರೆಸ್ ಅಂತ ಇದು ರೈಲು. ಗುಡ್ಡಗಾಡು ಪ್ರದೇಶದಲ್ಲಿ ರೈಲ್ವೆ ಹಳಿ ಸ್ಫೋಟಿಸ್ಬಿಟ್ಟಿದ್ರು ಬಂಡುಕೋರರು. ರೈಲ್ ನಿಂತ ತಕ್ಷಣ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ಇವರು ಬಲೂಚ್ ಸೇನೆ. ಕ್ವೆಟ್ಟಾ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಪಾಕಿಸ್ತಾನ ಸರ್ಕಾರ ಹೇರಿದೆ. ಕಳೆದ ನವೆಂಬರ್ನಲ್ಲಿ ಇದೇ ರೈಲ್ವೆ ಸ್ಟೇಷನ್ನಲ್ಲಿ ಬಾಂಬ್ ಸ್ಫೋಟವಾಗಿತ್ತು. ಅವತ್ತು 26 ಜನರನ್ನು ಕೊಂದು ಹಾಕಿತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಉಗ್ರರ ಗುಂಪು ಯಾವುದು ಅಂತ ನೋಡಿದ್ರೆ ಭಾರತ ಪಾಕಿಸ್ತಾನ ವಿಭಜನೆ ಆಯಿತಲ್ಲ, ಆವಾಗ ಪಾಕ್ಗೆ ಸೇರಿಕೊಳ್ತು ಬಲೂಚಿಸ್ತಾನ್. ಆದರೆ ಸ್ವತಂತ್ರ ದೇಶವಾಗಿ ಬದುಕೋದಕ್ಕೆ ಬಲೂಚಿಸ್ತಾನದ ಜನ ಇಷ್ಟಪಟ್ಟಿದ್ದರು. ಅವರ ಒಪ್ಪಿಗೆ ಇಲ್ಲದೇನೆ ಬಲೂಚಿಸ್ತಾನವನ್ನು ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ರು. ಇದರಿಂದ ಸ್ವತಂತ್ರ ದೇಶಕ್ಕಾಗಿ ಅವತ್ತಿನಿಂದನೂ ಕೂಡ ಶಸ್ತ್ರಸಜ್ಜಿತ ಹೋರಾಟವನ್ನು ಈ ಆರ್ಮಿ ಮಾಡ್ತಾ ಇದೆ. ಪಾಕ್ ಆರ್ಮಿ ಮತ್ತು ಬಲೂಚಿಸ್ತಾನ ನಡುವೆ ಯಾವಾಗಲೂ ಸಂಘರ್ಷ ಇದ್ದದ್ದೇ. ಅನೇಕ ಸಂಘಟನೆಗಳಿವೆ ಬಲೂಚಿಸ್ತಾನದಲ್ಲಿ. ನಮಗೆ ಫ್ರೀಡಮ್ ಬೇಕು ಅಂಥೇಳಿ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅತ್ಯಂತ ಶಕ್ತಿಶಾಲಿ ಸಂಘಟನೆ ಅಂತ ಹೇಳಲಾಗುತ್ತೆ. 70ರ ದಶಕದಲ್ಲಿ ಹುಟ್ಟುಕೊಂಡಿರೋದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. 2007ರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯನ್ನು ಉಗ್ರರ ಪಟ್ಟಿಗೆ ಪಾಕಿಸ್ತಾನ ಸೇರಿಸಿತ್ತು.